ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೀತಿಯ ಸ್ನೇಹಿತ ಮಿತ್ರರೇ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಒಂದು ಎಲ್ಲ ಜ್ಯೋತಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಮಿಥುನ ರಾಶಿಯವರ ಈ ಒಂದು ಆಗಸ್ಟ್ ತಿಂಗಳ ಸಂಪೂರ್ಣವಾದಂತಹ ಒಂದು ಮಾಸದ ಒಂದು ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಉದ್ಯೋಗ, ವೃತ್ತಿ ಹಾಗೂ ಪ್ರೇಮ ಸಂಬಂಧ, ಕುಟುಂಬ ಜೀವನ, ಹಣಕಾಸಿನ ವ್ಯವಹಾರ, ಆರೋಗ್ಯದ ವಿಚಾರ, ಪ್ರೇಮ ಸಂಬಂಧ, ದಾಂಪತ್ಯ ಜೀವನ ಇವೆಲ್ಲ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ನೀಡಿದ್ದೇನೆ. ಸ್ನೇಹಿತರೆ, ಎಲ್ಲ ಒಂದು ಪ್ರಾರಂಭದಿಂದ ಅಂತ್ಯವಾಗದವರೆಗೂ ಕೂಡ ಆ ವಿಡಿಯೋವನ್ನು ಸರಿಯಾಗಿ ನೋಡಿಕೊಳ್ಳಿ. ಹಾಗೂ ಎಲ್ಲ ಪರಿಹಾರಗಳೆಲ್ಲ ಇದೆ, ಅದನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳಿ. ಸ್ನೇಹಿತರೆ, ಒಂದು ಸಂಪೂರ್ಣವಾದಂತಹ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ತಿಂಗಳು ನಿಮಗೆ ಮಿಥುನ ರಾಶಿಯವರಿಗೆ ತುಂಬ ಒಂದು ಚಿಂತನ ಹಾಗೂ ತಂತ್ರಜ್ಞಾನ, ಸಂವಹನ ಮತ್ತು ಜ್ಞಾನ ಕ್ಷೇತ್ರಗಳಲ್ಲಿ ಉತ್ತಮ ಒಂದು ಫಲಿತಾಂಶ ಈ ತಿಂಗಳಲ್ಲಿ ನಿಮಗೆ ಸಿಗಲಿದೆ. ಹೊಸ ಆದ್ಯತೆಗಳನ್ನು ಸ್ಥಾಪಿಸುವ, ಗುರಿಗಳನ್ನು ನವೀಕರಿಸುವ ಹಾಗೂ ಅಂತರ್ದೃಷ್ಟಿ ಬೆಳೆಯುವ ಸಮಯ ಇದಾಗಿರಲಿದೆ. ಆಗಾಗ ಒಂದು ಸ್ವಲ್ಪ ಮನಸ್ಸು ಚಂಚಲವಾಗುವಂಥ ಸಾಧ್ಯತೆಯೂ ಇರಲಿದೆ. ಆದ್ದರಿಂದ ತೀರ್ಮಾನಗಳಲ್ಲಿ ತುಂಬ ಸ್ಥಿರತೆ ಅಗತ್ಯ. ನಿರ್ಲಕ್ಷ್ಯ ಬೇಡ. ಆದಷ್ಟು ಈ ತಿಂಗಳಲ್ಲಿ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ಥಿರತೆ ಮಾಡಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನವನ್ನು ನೋಡುವುದಾದರೆ, ನಿಮಗೆ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳು ನಿಮಗೆ ಉತ್ತಮ ಸೇವಾ ಅವಕಾಶಗಳು ಒಂದು ಮೂಡುವಂತಹ ಒಂದು ತಿಂಗಳಾಗಲಿದೆ. ಅದಲ್ಲದೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಒಂದು ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಆಗಸ್ಟ್ ಮತ್ತು 23ರ ಒಂದು ನಂತರ ವಿದೇಶಿ ಕೆಲಸ ಕಾರ್ಯಗಳ ಅವಕಾಶಗಳು ನಿಮಗೆ ಸದುಪಯೋಗವಾಗಿ ಬರಲಿದೆ. ಮತ್ತು ಆ ಕೆಲಸ ಕಾರ್ಯದಲ್ಲಿ ಇರತಕ್ಕಂಥವರು ವಿದೇಶದಲ್ಲಿ ಹಾಗೂ ಹೊರಗಿನ ದೇಶದ ಒಂದು ಉದ್ಯೋಗವನ್ನೆಲ್ಲ ಹುಡುಕುತ್ತಿರುವವರಿಗೆ ಈ ಒಂದು ದಿನಗಳು ಒಂದು ಶುಭದಾಯಕವಾಗಲಿದೆ. ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಿಕೊಳ್ಳಿ. ಇನ್ನು ನಿಮ್ಮ ಈ ತಿಂಗಳ ಉದ್ಯೋಗದ ಅಧಿಕಾರಿಗಳ ವಿಚಾರದಲ್ಲಿ ಒಳ್ಳೆಯ ಒಂದು ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿದ್ದೀರಿ. ಬೋನಸ್ ಅಥವಾ ಇನ್ಸೆಂಟಿವ್ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಾಗಿ ಪ್ರಾಪ್ತಿಯಾಗಲಿದೆ. ಈ ಒಂದು ತಿಂಗಳಲ್ಲಿ ಸಮಯದ ಬಳಕೆ ತುಂಬ ಪ್ರಾಮುಖ್ಯ ಹಾಗೂ ಪ್ರಾಮಾಣಿಕ ಶ್ರಮ ಮತ್ತು ಸಮರ್ಪಣೆ ಈ ಮೂರು ನಿಮ್ಮ ಗೆಲುವಿನ ಒಂದು ಕೀಲಿಯಾಗಿರಲಿದೆ ಈ ತಿಂಗಳಲ್ಲಿ. ಆದಷ್ಟು ಇದನ್ನು ಅಳವಡಿಸಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ವ್ಯವಹಾರ ಹಾಗೂ ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ, ಈ ಒಂದು ತಿಂಗಳಲ್ಲಿ ವ್ಯವಹಾರದಲ್ಲಿರತಕ್ಕಂಥವರಿಗೆ ಹೊಸ ಗ್ರಾಹಕರು ಸಿಗುವಂತಹ ಒಂದು ತಿಂಗಳು ಮತ್ತು ಮಾಹಿತಿ ತಂತ್ರಜ್ಞಾನ, ಪ್ರಕಾಶನ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಒಳ್ಳೆಯ ಒಂದು ಲಾಭವಾಗಲಿದೆ ಹಾಗೂ ಒಳ್ಳೆಯ ಒಂದು ಲಾಭ ಬರಲಿದೆ. ಮನಸ್ಸಿಗೆ ಒಂದು ಹಿತ ದೊರಕುವಂಥ ಒಂದು ತಿಂಗಳಾಗಲಿದೆ. ಅದಲ್ಲದೆ ಹಳೆಯ ಪೆಂಡಿಂಗ್ ಯಾವುದಾದ್ರೂ ಬಾಕಿ ಇರತಕ್ಕಂಥ ವ್ಯವಹಾರಗಳ ನಿವಾರಣೆಗೆ ಈ ಒಂದು ಆಗಸ್ಟ್ ತಿಂಗಳು ತುಂಬ ಸೂಕ್ತ ಸಮಯವಾಗಲಿದೆ. ಇನ್ನು ಒಂಟಿ ಉದ್ಯಮಗಳಲ್ಲಿ ನಂಬಿಕೆ ಮತ್ತು ಸ್ಪಷ್ಟತೆ ತುಂಬ ಅಗತ್ಯ. ಆದಷ್ಟು ಜಾಗರೂಕತೆ ಇರಲಿ ಮತ್ತು ಏಕಾಗ್ರತೆ ಇರಲಿ. ಒಳ್ಳೆಯ ಒಂದು ಉದ್ಯಮದಲ್ಲಿ ಸ್ಪಷ್ಟತೆ ದೊರಕಲಿದೆ. ಈ ಒಂದು ಆ ತಿಂಗಳಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಸ್ಪಷ್ಟತೆ ಒಂದು ಇರಲಿ. ಮೌಖಿಕ ಒಪ್ಪಂದವನ್ನೇ ಬರವಣಿಗೆಯಲ್ಲಿ ಬದಲಾಯಿಸಿ. ಅವಾಗ ನಿಮಗೆ ಈ ತಿಂಗಳು ಒಳ್ಳೆಯ ಲಾಭದಾಯಕವಾಗಲಿದೆ. ಇನ್ನು ನಿಮ್ಮ ಈ ತಿಂಗಳ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಆದಾಯದಲ್ಲಿ ಒಳ್ಳೆಯ ಸುಧಾರಣೆಯಾಗಲಿದೆ. ನೂತನ ಆರ್ಥಿಕ ಯೋಜನೆಗಳಲ್ಲಿ ಲಾಭದಾಯಕವಾದಂತಹ ಸಮಯ. ಅದಲ್ಲದೆ ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ಸಮಯದಲ್ಲಿ ತುಂಬ ಆದಷ್ಟು ನಿರ್ಲಕ್ಷ್ಯ ಬೇಡ. ಕೆಲಸ ಕಾರ್ಯಗಳನ್ನು ಸರಿಯಾಗಿ ಆಲೋಚನೆ ಮಾಡಿಕೊಂಡು ಆ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಿರಿ. ಹಣ ಹೂಡಿಕೆಗಾಗಿ ಬ್ಯಾಂಕ್, FD ಅಥವಾ ಮ್ಯೂಚುವಲ್ ಫಂಡ್ಗಳತ್ತ ಗಮನ ಹರಿಸುವುದರಿಂದ ನಿಮ್ಮ ಒಂದು ಹಣ ಉಳಿತಾಯವಾಗಲಿದೆ. ಆದಷ್ಟು ಖರ್ಚನ್ನು ನಿಯಂತ್ರಿಸಿಕೊಳ್ಳಿ. ಉತ್ತಮ ಕೆಲಸ ಕಾರ್ಯಗಳಿಗೆ ಹಣವನ್ನು ವಿನಿಯೋಗ ಮಾಡಿಕೊಳ್ಳಿ. ದುರ್ಬಳಕೆಗೆ ಹೋಗದೇ ಇರತಕ್ಕಂಥದ್ದು ನಿಮಗೊಂದು ಯಶಸ್ಸನ್ನು ಈ ತಿಂಗಳಲ್ಲಿ ತಂದುಕೊಡಲಿದೆ.
ಇನ್ನು ನಿಮ್ಮ ಪ್ರೇಮ ಮತ್ತು ದಾಂಪತ್ಯದ ಒಂದು ವಿಚಾರವನ್ನು ನೋಡುವುದಾದರೆ ಪ್ರೇಮ ಸಂಬಂಧಗಳು ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿದೆ. ಆದರೆ ಮಾತಿನ ಅರ್ಥಭ್ರಾಂತಿಯಿಂದ ದೂರವಿರತಕ್ಕಂಥದ್ದು ಒಳ್ಳೆಯದು. ಯಾವುದೇ ಒಂದು ಹೊಸ ವ್ಯಕ್ತಿಯ ಒಂದು ಪರಿಚಯದಿಂದ ನಿಮಗೆ ಈ ತಿಂಗಳು ಸ್ವಲ್ಪ ಸಂತೋಷಮಯವಾಗಿರಲಿದೆ. ಅದಲ್ಲದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರತಕ್ಕಂಥವರಿಗೆ ಸಂವಹನ ಸಮಯ ಮತ್ತು ಸಹಬಾಳ್ವೆ ಈ ತಿಂಗಳಲ್ಲಿ ಹೆಚ್ಚಾಗಲಿದೆ. ಮನಸ್ಸು ತೆರೆದು ಮಾತನಾಡಿ, ಅನುಮಾನಗಳನ್ನು ತೊರೆದು ಚರ್ಚೆಯಲ್ಲಿ ಪರಿಹರಿಸಿ. ಆಗ ನಿಮಗೆ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಲಿದೆ. ಇನ್ನು ನಿಮ್ಮ ಈ ತಿಂಗಳ ಒಂದು ಕುಟುಂಬ ಮತ್ತು ಸಂಬಂಧಗಳ ಒಂದು ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಒಂದು ಸಂತಸದ ಒಂದು ಘಟನೆಗಳು ನಡೆಯಲಿದೆ. ಅದಲ್ಲದೆ ಸಣ್ಣ ಗಲಾಟೆಗಳು ಸಂಭವಿಸಬಹುದು ಮತ್ತು ಆದಷ್ಟು ಒಂದು ಶೀಘ್ರದಲ್ಲೇ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವು ನಿಮಗೆ ಪ್ರಾಪ್ತಿಯಾಗಲಿದೆ. ಒಂದು ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗದಲ್ಲಿ ಉತ್ತೇಜಕ ಒಂದು ಫಲಿತಾಂಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡುಬರಲಿದೆ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಈ ತಿಂಗಳಲ್ಲಿ ನೀವು ತುಂಬ ಅತ್ಯವಶ್ಯಕ. ನಿರ್ಲಕ್ಷ್ಯವಿಲ್ಲದೇ ಇರಲಿ. ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳಿರುವುದರಿಂದ ಐಕ್ಯಮತ್ಯಗಳು ದೊರೆಯಲಿದೆ, ನೆಮ್ಮದಿಯೂ ದೊರೆಯಲಿದೆ. ಇನ್ನು ನಿಮ್ಮ ಈ ತಿಂಗಳ ವಿದ್ಯಾರ್ಥಿಗಳ ವಿಚಾರವನ್ನು ನೋಡುವುದಾದರೆ ಕಲಿಕೆಯಲ್ಲಿ ಗಮನ ಕೇಂದ್ರೀಕೃತವಾಗಿರಲಿದೆ ಮತ್ತು ಆಗಸ್ಟ್ 12ನೇ ತಾರೀಕಿನ ನಂತರ ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು. ಆದಷ್ಟು ತಾಳ್ಮೆಯಿಂದ ಓದಿದರೆ ಸಾಧನೆ ಮಾಡಲು ಸಾಧ್ಯವಾಗಲಿದೆ. ಹೊಸ ವಿಷಯ ಕಲಿಯಲು ಉತ್ತಮವಾದಂತಹ ಕಾಲ. ಯಾವುದೇ ಒಂದು ವಿಚಾರವನ್ನು ನಿರ್ಲಕ್ಷ್ಯ ಮಾಡದಿರಿ. ಆದಷ್ಟು ದೇವತಾ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿಯಿರಿ ವಿದ್ಯಾರ್ಥಿಗಳು. ಇನ್ನು ಈ ತಿಂಗಳ ನಿಮ್ಮ ಆರೋಗ್ಯದ ಒಂದು ವಿಚಾರವನ್ನು ನೋಡುವುದಾದರೆ ದೈಹಿಕ ಆರೋಗ್ಯ ನಿಮಗೆ ಸಮರ್ಪಕವಾಗಿರಲಿದೆ. ಆದರೆ ಮೈಗ್ರೇನ್ ಹಾಗೂ ಕಣ್ಣು ನೋವು ಅಥವಾ ಗಂಟಲಿನ ತೊಂದರೆಗಳು ನಿಮಗೆ ಕಾಣಿಸಿಕೊಳ್ಳಬಹುದು. ಮಾನಸಿಕ ಒತ್ತಡದಿಂದ ಆದಷ್ಟು ನೀವು ದೂರವಿರಲು ಸಮಯವನ್ನು ಇರಿಸಿ ನಿಮ್ಮ ಪಾಳಿಗೆ ಪ್ರಾಮುಖ್ಯತೆಯನ್ನು ನೀಡಿ. ಮತ್ತು ಈ ತಿಂಗಳಲ್ಲಿ ಸಾಧ್ಯವಿದ್ದಷ್ಟು ಆರೋಗ್ಯದ ಒಂದು ದೃಷ್ಟಿಯಿಂದ ಪ್ರಾಣಾಯಾಮ, ಮಧ್ಯಾಹ್ನ ಸ್ವಲ್ಪ ಹೊತ್ತು ವಿಶ್ರಾಂತಿ ಹಾಗೂ ಹೆಚ್ಚು ನೀರಿನ ಒಂದು ಸೇವನೆಯನ್ನು ಉಪಯೋಗ ಮಾಡುವುದರಿಂದ ನಿಮ್ಮ ಆರೋಗ್ಯ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಲಿದೆ. ಅನಾರೋಗ್ಯಗಳು ದೂರವಾಗಲಿದೆ. ಇನ್ನು ಒಂದು ಮಹತ್ವದ ಈ ತಿಂಗಳ ಪರಿಹಾರಗಳನ್ನು ನೋಡುವುದಾದರೆ ಬುಧವಾರ ಶ್ರೀ ಒಂದು ಗಣಪತಿ ದೇವರಿಗೆ ಹಣ್ಣು ಹಂಪಲುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಹಾಗೂ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿಕೊಳ್ಳಿ, ಜಪ ಮಾಡಿ ಹಾಗೂ ಶುದ್ಧ ಹಸಿರು ಬಟ್ಟೆಯನ್ನು ಧರಿಸಿ. ಹಾಗೂ ಈ ತಿಂಗಳ ಒಂದು ನಿಮ್ಮ ಶುಭ ಮಾಹಿತಿಯನ್ನು ನೋಡುವುದಾದರೆ ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳು 5, 14, 23. ಇದಿಷ್ಟು ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳು. ಮತ್ತು ಶುಭ ಒಂದು ಬಣ್ಣಗಳನ್ನು ನೋಡುವುದಾದರೆ ಹಸಿರು ಮತ್ತು ನೇರಳೆ ನಿಮಗೆ ಈ ತಿಂಗಳಲ್ಲಿ ಈ ಬಣ್ಣಗಳು ಶುಭದಾಯಕವಾಗಿರಲಿದೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಕೈಗೂಡಲಿದೆ. ಹಾಗೂ ಈ ಒಂದು ಬಣ್ಣಗಳನ್ನು ಆದಷ್ಟು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಶುಭ ದಿಕ್ಕನ್ನು ನೋಡುವುದಾದರೆ ಉತ್ತರ ಮತ್ತು ಪೂರ್ವ ದಿಕ್ಕು. ಈ ಒಂದು ದಿಕ್ಕುಗಳಿಂದ ನಿಮಗೆ ಒಳ್ಳೆಯ ಒಂದು ಶುಭ ವಾರ್ತೆಗಳು ಬರತಕ್ಕಂಥದ್ದು ಹಾಗೂ ದೇವರ ಅನುಗ್ರಹವಾಗತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಒಂದು ದೊರೆಯತಕ್ಕಂಥದ್ದಾಗಲಿದೆ. ಮತ್ತು ಈ ತಿಂಗಳಲ್ಲಿ ನಿಮ್ಮ ಶುಭರತ್ನವನ್ನು ನೋಡುವುದಾದರೆ ಪಚ್ಚೆ ಒಂದು ಶುಭರತ್ನವಾಗಲಿದೆ. ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ನೆರವೇರಲಿದೆ. ಆದಷ್ಟು ಈ ತಿಂಗಳ ಒಂದು ಶ್ರೇಷ್ಠ ದಿನಗಳನ್ನು ನೋಡುವುದಾದರೆ 5, 9, 14, 22 ಮತ್ತು 28 ಈ ತಿಂಗಳ ಶ್ರೇಷ್ಠ ದಿನಗಳು. ಈ ಒಂದು ದಿನಗಳಲ್ಲಿ ನೀವು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು. ಹಾಗೂ ಈ ತಿಂಗಳ ನಿಮ್ಮ ಎಚ್ಚರಿಕೆಯ ಒಂದು ದಿನಗಳನ್ನು ನೋಡುವುದಾದರೆ 3, 10, 17, 27 ಇದಿಷ್ಟು ಈ ತಿಂಗಳ ನಿಮ್ಮ ಎಚ್ಚರಿಕೆಯ ದಿನಗಳು. ತುಂಬ ಜಾಗರೂಕತೆ ಬೇಕು. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿರ್ಲಕ್ಷ್ಯ ಮಾಡಿದಲ್ಲಿ ನೀವು ದೊಡ್ಡ ಒಂದು ತಾಪತ್ರಯ ತೊಂದರೆಗೆ ಸಿಲುಕಿಕೊಳ್ಳಲಿದ್ದೀರಿ. ಎಚ್ಚರಿಕೆ ಇರಲಿ. ಇನ್ನು ಈ ತಿಂಗಳ ಒಂದು ಸಂದೇಶವನ್ನು ನೋಡುವುದಾದರೆ ನಿಮ್ಮ ಮಾತು ಶಕ್ತಿಯಾಗಲಿದೆ. ಅದು ಬದುಕು ರೂಪಿಸುವ ಸಾಧನವಾಗಬಹುದು. ಉತ್ತಮ ಮಾತು ಉತ್ತಮ ಬದುಕಿಗೆ ದಾರಿ ಮಾಡಿಕೊಡಲಿದೆ. ಇನ್ನು ಈ ತಿಂಗಳಲ್ಲಿ ನೀವು ಆದಷ್ಟು ನಿಮ್ಮ ಇಷ್ಟದೇವರ, ಕುಲದೇವರ, ದೈವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಎಲ್ಲ ಕಷ್ಟಗಳು, ತಾಪತ್ರಯಗಳು ಈ ತಿಂಗಳಲ್ಲಿ ನಿಮಗೆ ದೂರವಾಗಲಿ. ಸಕಲ ಎನಿಸಿದಂಥ ಏನು ಇಷ್ಟಾರ್ಥಗಳುಂಟು ಅದೆಲ್ಲ ಸಿದ್ಧಿಯಾಗಿ ಆರೋಗ್ಯ ಪೂರ್ಣ ದೀರ್ಘಾಯುಷ್ಯಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲಿ ಎಂದು ಆ ಒಂದು ಭಗವಂತನ
ಒಂದು ಚರಣಾ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಪ್ರತಿ ಒಂದು ವಿಡಿಯೋಗಳಿಗಾಗಿ ಈ ಚಾನಲ್ ನಮಗೆ ತುಂಬ ಒಂದು ಹಿತಕರವಾಗಲಿದೆ. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ತಿಂಗಳು ನಿಮಗೆ ಶುಭವಾಗಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ.